ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಟ್ರಾವೆಲಿಂಗ್ ಟು ಕೊಟ್ಟಿಯೂರ್. You know, traveling with kids is not so easy as you think. Like, ಅವ್ರಿಗೆ ಟೈಮ್ಗೆ ಫೀಡ್ ಮಾಡಬೇಕು. We should keep them comfortable, and you know, they make so much naughty things, and we enjoyed a lot the every moment. Say hi. Hi. Say hi. Evradi. Noena. Hi Chappu. Say hi. Itla hi chesidi. Letitia, say hi. ಮೆಸ್ ಕಟ್ ಮಾಡ್ತೀವಿ ಇದು ಮಾಡ್ಬೋದು. ಆರೆಂಜ್ ಲೋ ಈರೋಡಿಲ್ ನಾವು ಇದೆ ಈರೋಡಿಲ್ ಕೆಲವು ಕರೆಕ್ಟ್గా ಅದೇ ವಾಲ್ ಪೊಸಿಷನ್ ಇಂಜಿನಿಯರ್ ಬೆಟ್ಟವಳು ಸರಿ Letitia, I love you. I love you. I love you. ಸಿರಿಕ್ಷಾ, ಎಲ್ಲಿಗೆ ಹೋಗ್ತಿರೋದು ನಾವು? ಕೊಟ್ಟಿನೂರ್ಗ. ಯಾರ್ಯಾರು ಹೋಗ್ತಿರೋದು? ಎಲ್ಲಾರು. ಒಂದು ಸಾಂಗ್ ಹಾಡು. ನಿಂಗೆ ಯಾವ್ದು ಫೇವ್ರೆಟ್ ಸಾಂಗ್? ಯಾವುದು ಹೇಳು ಪ್ಲೀಸ್. ಸೊ ಗಾಯ್ಸ್, ನಾವು ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ ಇನ್ನೂ ಹೋಗ್ತಾನೆ ಇದ್ದೀವಿ. ಲೈಕ್ ಮಕ್ಕಳಿದ್ದಾರೆ, ಅವ್ರಿಗೆ ಫೀಡ್ ಮಾಡಿಕೊಂಡು ಕಂಫರ್ಟಬಲ್ ಆಗಿ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ಐ ಥಿಂಕ್ ನಮ್ಗೆ ಇನ್ನೂ 3 to 4 hours ಟೈಮ್ ತಗೊಳುತ್ತೆ ಅನ್ಕೊತೀನಿ ಟು ರೀಚ್ ಕೊಟ್ಟಿನೂರ್. ಮೇ ಬಿ at 9 or 10 we may reach there. Guys, this is our coffee break. Say hi. 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 ಹೇ ಗಾಯ್ಸ್, ನಾವಿವತ್ತು ಕೊಟ್ಟನೂರ್ಗೆ ರೀಚ್ ಆಗೋಕ್ಕಾಗಿಲ್ಲ ಡ್ಯೂ ಟು ದ ವೆದರ್ ಆ್ಯಂಡ್ ಕಿಡ್ಸ್ನ ಇಟ್ಕೊಂಡು ನೈಟಲ್ಲಿ ಡ್ರೈವಿಂಗ್ ಇಸ್ ನಾಟ್ ಸೇಫ್. ಸೊ ನಾವಿಲ್ಲಿ ಪೊನ್ನಂಪೇಟ್ ಹತ್ರ ಲೈಕ್ ಗಣಪತಿ ನಗರ್ ಅಂತಿದೆ. ಇಲ್ಲಿ ಲೇಕ್ ವ್ಯೂ ಅಂತ ಹೋಮ್ ಸ್ಟೇಸ್ ಇದೆ. ಸೊ ವಿ ಬುಕ್ ದ ರೂಮ್ ಹಿಯರ್ ಆ್ಯಂಡ್ ನಾನು ನಿಮಗೆ ರೂಮ್ ತೋರಿಸ್ತೀನಿ. This is the dressing area. And ಇದು ಬಂದು ವಾಶ್ರೂಮ್. ಗೈಸ್, ರೂಮ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ವ್ಯೂ ಇಸ್ ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ನನಗೀಗ ವ್ಯೂ ತೋರ್ಸೋಕ್ಕಾಗ್ತಿಲ್ಲ ಡ್ಯೂ ಟು ಫುಲ್ ಕತ್ಲಿದೆ. ಈಚೆ ಹೋಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಇಟ್ಸ್ ಲೈಕ್ ಸ್ಕೇರಿ. ನಾನು ನಿಮಗೆ ಮಾರ್ನಿಂಗ್ ಔಟ್ಸೈಡ್ ವ್ಯೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಗುಡ್ ನೈಟ್ ಗಾಯ್ಸ್, ಬಾಯ್. ಹೇ ಗಾಯ್ಸ್, ನಾನು ನಿಮಗೆ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ. ಸೊ ಇದು ನಮ್ಮ ಒಂದು ರೂಮ್ ಮುಂದೆ ಇರೋ ವ್ಯೂ. ಸುತ್ತಮುತ್ತ ಫುಲ್ ಗಿಡಗಳು ಗಾಯ್ಸ್, ಒಂದು ಮನೆನೂ ಕಾಣಲ್ಲ. And this is the parking.
ಇಲ್ಲ, ತುಂಬ ಪೀಸ್ಫುಲ್ ಆಗಿದೆ. ಆ್ಯಂಡ್ ದ ವೆದರ್ ಒಂಥರ ಚೆನ್ನಾಗಿದೆ ಗಾಯ್ಸ್. ಸೀರಿಯಸ್ಲಿ ಅಷ್ಟೊಂದು ಮಳೆ ಇಲ್ಲ, ಬಿಟ್ಟು ಬಿಟ್ಟು ಬರುತ್ತೆ. ಆ್ಯಂಡ್ ನಾವು ಇಟ್ಸ್ ಬ್ರೀಸಿಂಗ್ ಅರ್ಲಿ ಮಾರ್ನಿಂಗ್. ಐ ಥಿಂಕ್ ಇವಾಗ 8:30, ಸೊ ನಾವು ಇಟ್ಸ್ ಬ್ರೀಸಿಂಗ್. ಆ್ಯಂಡ್ ದಟ್ಸ್ ದ ವ್ಯೂ ಪಾಯಿಂಟ್, ದಿ ಲೇಕ್. ಈಗ ಸೊ ಫ್ರೆಶ್ ಅಪ್ ಆಗಿ ಆಯಿತು. ಸೊ ನಾವು ಲೆಟ್ಸ್ ಗೆಟ್ ರೆಡಿ, ಬೇಗ ಬೇಗ ಸ್ಟಾರ್ಟ್ ಮಾಡ್ಕೊಬೇಡ. ಆ್ಯಂಡ್ ಬೈ ದ ಬೈ ಗಾಯ್ಸ್, ದಿಸ್ ಮೈ ಔಟ್ಫಿಟ್. ನಾವಲ್ಲ ಇದ್ರಾಗ ಹತ್ತಿದ್ರೆ ನೋಡಿ ಹಿಂಗೆ ಬರ್ತಾಯಿದ್ರಿ ಸ್ಟ್ರೈಟಾಗಿ. ಚಿನ್ನೆ ಒಂದಿದು ಬ್ರೇಕ್ ಹಾಕಿದ್ರೆ ನಿನ್ಗೆ ಇದಾಗುತ್ತೆ, ಕುತ್ಕೊಮ್ಮ. ಕೊಟ್ಟಿದಾಗ ಫೋನ್ ಮಾಡಿ ಕೇಳ್ಜಂತ ರೂಮ್ಗಳು ಐತೆ ಇಲ್ಲ ಇಲ್ಲ ನೋಡು, ಎಲ್ಲ ತುಂಬ ಬಿಟ್ಟವ್ರ. ಇನ್ನೊಂದು ಇಲ್ಲ ಒಂದು ಅರ್ಧ ಅವರ್ ಹೆಚ್ಚುಕಮ್ಮಿ ಹತ್ತಿರನ ಮಾಡ್ಕೊಂಬಿಡೋಣ, ಯಾಕೆ ಸುಮ್ಮನೆ ರಿಸ್ಕ್ ಬೇಡ. ಇನ್ನೇನಿಲ್ಲ 30 ಕಿಲೋಮೀಟ್ರು. Guys, he's shying. ಬ್ಲಾಗ್ ಮಾಡ್ತಿದ್ದೀನಿ ಅಂತಾನೆ ಅವರು ಹ್ಯಾಟ್ ಹಾಕ್ಕೊಬಿಟ್ಟಿದ್ದಾರೆ. ಶೈ ಪಾರ್ಟಿ, ಬಿಗ್ ಶೈ ಪಾರ್ಟಿ ನೋಡಿ, ಕೈ ಹಂಗೆ ಇಟ್ಕೊಂಡಿದ್ದಾರೆ. ಹೇ ಗಾಯ್ಸ್, ವಿ ಫೈನಲಿ ರೀಚ್ಡ್ ಕೊಟ್ಟಿಯೂರು. ಸೊ ನನ್ನ ಒಂದು ಬೆಸ್ಟ್ ಸಜೆಷನ್ ಏನಂದರೆ ಗಾಯ್ಸ್, ನೀವೇನಾದರೂ ಕೊಟ್ಟಿಯೂರು ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ಗೋ ಆನ್ ಯುವರ್ ವೀಕೆಂಡ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿಬಿಡಿ. ಬಿಕಾಸ್ ಎಲ್ಲರಿಗೂ ರಜಾ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಆ್ಯಂಡ್ ಪಾರ್ಕಿಂಗು ಸಹ ಸ್ಪೇಸ್ ಇರೋದಿಲ್ಲ. ಸೊ ಗೋ ಆನ್ ಯುವರ್ ವೀಕ್ ಡೇಸ್. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವೇನಾದರೂ ಕೊಟ್ಟಿಯೂರು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಗೋ ರೀಚ್ ಕೊಟ್ಟಿಯೂರು ಅರೌಂಡ್ 6 AM ಅರ್ಲಿ ಮಾರ್ನಿಂಗ್. ಬಿಕಾಸ್ ಅರ್ಲಿ ಮಾರ್ನಿಂಗ್ ನೀವು ಕೊಟ್ಟಿಯೂರು ಎಂಟರ್ ಆಗಿಬಿಟ್ರೆ ಅಷ್ಟೊಂದು ಕ್ರೌಡ್ ಇರೋದಿಲ್ಲ ಆ್ಯಂಡ್ ಟ್ರಾಫಿಕ್ಕು ಸಹ ಇರೋದಿಲ್ಲ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನೀವು ಏನಾದರೂ 6 ಕ್ರಾಸ್ ಮಾಡಿಬಿಟ್ರೆ ತುಂಬಾ ಟ್ರಾಫಿಕ್ ಇರುತ್ತೆ ಆ್ಯಂಡ್ ಕ್ರೌಡು ಜಾಸ್ತಿ, ಪಾರ್ಕಿಂಗು ಸಹ ಸ್ಪೇಸ್ ಇರೋದಿಲ್ಲ ಅಲ್ಲಿ. ಸೊ ಪ್ಲೀಸ್ ಟ್ರೈ ಟು ರೀಚ್ ಅರ್ಲಿ ಮಾರ್ನಿಂಗ್ ದರ್ಶನ ಬೇಗ ಆಗಿಬಿಡುತ್ತೆ. ಆಮೇಲೆ ದರ್ಶನ ಆಗಬೇಕು ಅಂದರೆ 6 to 8 hours ಆದರೂ ಎಳೆಯುತ್ತೆ. ಆ್ಯಂಡ್ ಇನ್ನೂ ಒಂದು ಥಿಂಗ್ ಏನಂದರೆ, ಬ್ಯಾಕ್ ಸೆಕೆಂಡ್ ಗೇಟಲ್ಲಿ ಎಂಟರ್ ಆಗಿಬಿಟ್ಟು 1000 rupees ಆ ಟಿಕೆಟ್ ತಗೊಂಡು ಸ್ಮಾಲ್ ಕ್ಯೂವಲ್ಲಿ ಎಂಟರ್ ಆದರೆ ವಿತಿನ್ 1 or 1.5 hour ನಿಮಗೆ ಬೇಗ ದರ್ಶನ ಆಗಿಬಿಡುತ್ತೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾರ್ಮಲ್ ಕ್ಯೂವಲ್ಲಿ ಬರೋವ್ರಿಗೂ ಆ್ಯಂಡ್ 1000 rupees ಟಿಕೆಟ್ ತೊಗೊಂಡು ಬರೋವ್ರಿಗೂ ದರ್ಶನ ಆಗೋ ಸ್ಪಾಟ್ ಒಂದೇ, ಎಲ್ಲರಿಗೂ ಒಂದೇ ಸ್ಪಾಟಲ್ಲಿ ದರ್ಶನ ಆಗೋದು. ಬಟ್ ಡಿಫ್ರೆನ್ಸ್ ಏನಂದರೆ ಅವ್ರದ್ದು ಲಾಂಗ್ ಕ್ಯೂ ಇರುತ್ತೆ, ಬಟ್ ಇಲ್ಲಿ ಒಳಗಡೆ ಎಂಟರ್ ಆಗಿಬಿಟ್ಟು 2-3 rows ಇರುತ್ತೆ, ರೋಸಲ್ಲಿ ಕ್ರಾಸ್ ಮಾಡ್ಕೊಂಡು ಹೋದರೆ ನಮಗೆ ಬೇಗ ದರ್ಶನ ಆಗಿಬಿಡುತ್ತೆ. ನಮಗೂ ಸಹ ವಿತಿನ್ 1 hour ದರ್ಶನ ಆಗೋಯ್ತು. ಅರೌಂಡ್ 10 o'clock ನಾವು ದರ್ಶನ ಮಾಡ್ಕೊಂಡು ಈಚೆ ಬಂದುಬಿಟ್ವಿ. ಆ್ಯಂಡ್ ಇನ್ನೊಂದು ನೆಸಸರಿ ಥಿಂಗ್ ಏನಂದರೆ, ಪ್ಲೀಸ್ ಕ್ಯಾರಿ ಯುವರ್ ಅಂಬ್ರೆಲಾಸ್, ರೈನ್ ಕೋಟ್ಸ್. ಬಿಕಾಸ್ ಅಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಬಿ ಅವೇರ್ ಆಫ್ ಯುವರ್ ಗೋಲ್ಸ್ ಆ್ಯಂಡ್ ಮನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ಮೈ ಚಾನಲ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಭಾವನಾ ರೆಡ್ಡಿ.